ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಲ್ಡ್ ಲೇಡಿ ಲುಜಾನ ನೋಡಿ ಇವನೇ ವೈನ್ ಸೇಲರ್ ಇವನ್ ತರನೇ ಇದ್ದ ಅಂತ ಹೇಳಿದ್ರಿಂದ ಶೀಲಾನ್ಗೆ ಅವನ ಮೇಲೆ ತುಂಬಾ ಕೋಪ ಬಂದಿರುತ್ತೆ. ಕ್ಲಿನಿಕ್ ಇಂದ ಹೊರ್ಗಡೆ ಕೂರ್ಸಿರ್ತಾಳೆ. ಹೊರ್ಗಡೆ ತುಂಬಾ ಮಳೆ ಬರ್ತಿರೋದ್ರಿಂದ ಡೈರೆಕ್ಟರ್ ಅವಳನ್ನ ಒಳಗಡೆ ಕರೀತಾರೆ. 3 ಜನನು ಕೂತ್ಕೊಂಡು ಊಟ ಮಾಡ್ತಿರ್ಬೇಕಾದ್ರೆ ಡೈರೆಕ್ಟರ್ ಶೀಲಾನ್ಗೆ ಲುಜಾನ್ನ ಊಟ ಮಾಡೋದಿಕ್ಕೆ ಕರೆಯೋದಿಕ್ಕೆ ಹೇಳ್ತಾರೆ. ಆಗ ಅವಳೆ ಹೇಳ್ತಾಳೆ, ಇದು ಫ್ರೀಯಾಗಿ ಸಿಗೋ ರೆಸ್ಟೋರೆಂಟ್ ಅಲ್ಲ ಅಂತ ಹೇಳಿ ಅವನನ್ನ ಕರೆಯೋದಿಕ್ಕೆ ಒಪ್ಕೊಳ್ಳೋದಿಲ್ಲ. ಆಗ ಡೈರೆಕ್ಟರ್ ವೈಫ್ ಹೇಳ್ತಾರೆ, ಪಾಪ ಹುಡುಗ, ಹೊರಗಡೆ ತುಂಬಾ ಮಳೆ ಬರ್ತಿದೆ, ದಾರಿ ಕೂಡ ಬಂದಾಗಿದೆ, ಈಗ ಅವನು ಎಲ್ಲಿಗೆ ಹೋಗ್ತಾನೆ, ಅವನನ್ನ ಒಳಗಡೆ ಕರ್ಕೊಂಡ್ ಬಾ ಅಂತ ಹೇಳ್ತಾರೆ. ಶೀಲಾನ್ ಲೂಸಾ ಹತ್ರ ಬಂದು ಮೊದ್ಲಿಗೆ ಕೇಳ್ತಾಳೆ, ನೀನು ನಿಜ ಹೇಳು, ನೀನ್ ಯಾರು, ಆನ್ಷನ್ ಹಾಸ್ಪಿಟಲ್ ನಲ್ಲಿ ಏನ್ ಮಾಡ್ತಿದ್ಯಾ? ಆದ್ರೆ ಲೂಸಾ ಏನನ್ನು ಕೂಡ ಹೇಳುದಿಲ್ಲ. ಆಗ ಶೀಲಾನ್ ಹೇಳ್ತಾಳೆ, ಯಾಕಂದ್ರೆ ನಾನು ಆನ್ಷನ್ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಆಗಿದ್ದೀನಿ. ಆಗ ಲೂಸಾಗೆ ತುಂಬಾನೇ ಖುಷಿ ಆಗುತ್ತೆ. ಅವನು ಕೇಳ್ತಾನೆ, ಆಗಿದ್ರೆ ನೀನು ಇಲ್ಲೇನ್ ಮಾಡ್ತಿದ್ಯಾ? ಆಗ ಶೀಲಾನ್ ಹೇಳ್ತಾಳೆ, ನೀನು ಪ್ರೆಸಿಡೆಂಟ್ ಅಲ್ವಾ, ನಿನ್ಗೆ ಎಲ್ಲ ವಿಷಯನೂ ಗೊತ್ತೇ ಇರಬೇಕು. ನನ್ನನ್ನ ಇಲ್ಲಿಗೆ 3 ತಿಂಗಳ ಮಟ್ಟಿಗೆ ಮೆಡಿಕಲ್ ಅಸಿಸ್ಟೆಂಟ್ ಆಗಿ ಕಳಿಸಿದ್ದಾರೆ. ನಿನಗೇನು ಅನ್ಸೋದಿಲ್ವಾ? ನನ್ನ ಹತ್ರನೇ ಸುಳ್ಳು ಹೇಳ್ತೀಯ? ಆಗ ಲೂಸಾ ನಗ್ತಾ ಹೇಳ್ತಾನೆ, ನೀನು ಡಾಕ್ಟರ್ ಅಲ್ವಾ, ಅಲ್ಲಾಗಿರೋ ಚೇಂಜಸ್ ಬಗ್ಗೆ ನಿನ್ಗೆ ಗೊತ್ತೇ ಇರಬೇಕು. ಆಗ ಶೀಲಾ ಅವನನ್ನ ನೋಡ್ತಾ ಅವಳಿಗೆ ತುಂಬಾ ಕೋಪ ಬರುತ್ತೆ. ನೀನು ಎಷ್ಟೆಲ್ಲ ಸುಳ್ಳು ಹೇಳ್ತೀಯ ಅಂತ ಹೇಳಿ ಬೈತಾ ಅಲ್ಲಿಂದ ಹೊರಟೋಗ್ತಾಳೆ. ಸ್ವಲ್ಪ ಸಮಯ ಆದ್ಮೇಲೆ ರೂಮಿಂದ ನೂಡಲ್ಸ್ ಸ್ಮೆಲ್ ಬರ್ತಿರುತ್ತೆ. ಅವಳು ರೂಮಿಗೆ ಬಂದು ನೋಡ್ತಾಳೆ. ಅವಳು ಕೊನೆ ಕಪ್ ನೂಡಲ್ಸ್ ನ ಲೂಸಾ ತಿಂತಾ ಇರ್ತಾನೆ. ಅದನ್ನ ನೋಡಿ ಅವಳಿಗೆ ಮತ್ತೆ ಕೋಪ ಬರುತ್ತೆ. ಆಗ ಲೂಸಾ ಹೇಳ್ತಾನೆ, ಇದನ್ನು ಕೂಡ ಬರ್ಕೋ, ಈ ನೂಡಲ್ಸ್ ಕಪ್ ಬದಲಾಗಿ ಇನ್ನು 10 ಕಪ್ ನೂಡಲ್ಸ್ ನ ನಿನಗೆ ಕೊಡ್ತೀನಿ. ಇದು ಕೂಡ ಶೀಲಾನ್ಗೆ ಸುಳ್ಳು ಅಂತ ಅನ್ಸತ್ತೆ, ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾಳೆ. ಆಗ ಡೈರೆಕ್ಟರ್ ಹೇಳ್ತಾರೆ, ಇನ್ನು ರೋಡ್ ಬ್ಲಾಕ್ ಆಗಿದೆ, ಅದು ಕ್ಲಿಯರ್ ಆಗೋವರೆಗೂ ಲೂಸಾ ಕೆಲಸ ಮಾಡ್ಕೊಂಡು ಇಲ್ಲೇ ಇರ್ಲಿ ಅಂತ. ಲೂಸಾ ಕೂಡ ಡೈರೆಕ್ಟರ್ ಮಾತಿಗೆ ಒಪ್ಕೋತಾನೆ. ಶೀಲಾ ಲೂಸಾನ ಕರ್ಕೊಂಡು ಕೋಳಿಗಳಿಗೆ ಮೇವಾಕ್ಸೋದು, ಅದ್ರ ಕಸನೆಲ್ಲ ಕ್ಲೀನ್ ಮಾಡ್ಸೋದನ್ನ ಮಾಡ್ತಿರ್ತಾಳೆ. ಲೂಸಾಗೆ ಇದನ್ನೆಲ್ಲ ಮಾಡೋದು ಹಿಂಸೆ ಅಂತ ಅನಿಸ್ತಾ ಇದ್ರೆ ಶೀಲಾನ್ ಮಾತ್ರ ಲೂಸಾನ ನೋಡಿ ತುಂಬಾನೇ ಎಂಜಾಯ್ ಮಾಡ್ತಿರ್ತಾಳೆ. ರಾತ್ರಿ ಆಗಿರುತ್ತೆ. ಲೂಸಾ ಶೀಲಾನ್ ರೂಮ್ ಹತ್ರ ಬಂದು ಅವಳ ಡೋರನ್ನ ಬಡಿತಾನೆ. ಶೀಲಾನ್ ಅವನನ್ನ ಅವಳ ರೂಮ್ ಅಲ್ಲಿ ಮಲ್ಕೊಳ್ಳೋದಿಕ್ಕೆ ಬಿಟ್ಟಿರಲ್ಲ. ಶೀಲಾನ್ ಕಿಟಕಿನ ಓಪನ್ ಮಾಡ್ತಿದ್ದಾಗೆ ಲೂಸಾ ಕಿಟಕಿ ಹತ್ರ ಮಲ್ಕೊಂಡಿರೋ ಹಾಗೆ ನಾಟಕ ಮಾಡ್ತಿರ್ತಾನೆ. ಶೀಲಾನ್ ಅವನನ್ನ ಹೆಬ್ಬಿಸ್ತಾಳೆ. ಆಗ ಲೂಸಾ ಮತ್ತೆ ಅವಳ ಮುಂದೆ ನಾಟಕ ಮಾಡ್ತಾ ಹೇಳ್ತಾನೆ, ಪ್ಲೀಸ್ ನಾನು ನಿನ್ ರೂಮಲ್ಲೇ ಮಲ್ಕೋತೀನಿ, ನೀನೇನು ಯೋಚನೆ ಮಾಡ್ಬೇಡ, ನಾನು ಎಷ್ಟು ದಿವಸ ನಿನ್ ರೂಮಲ್ಲಿ ಮಲ್ಕೋತೀನಿ ಅಷ್ಟು ದಿವಸ ನಿನಗೆ 200 rupees ನ ಪೇ ಮಾಡ್ತೀನಿ. ಆಗ ಶೀಲಾನ್ ಹೇಳ್ತಾಳೆ, ನೀನು ಸರಿಯಾಗಿ ಕೆಲಸ ಮಾಡು, ಆ ನಕಲಿ ವೈನ್ ನ ಸೇಲ್ ಮಾಡೋದನ್ನ ಮೊದಲು ನಿಲ್ಸು. ನೆಕ್ಸ್ಟ್ ಡೇ ಶೀಲಾನ್ ಲೂಸಾನ ಎಪ್ಸೋದಿಕ್ಕೆ ಅಂತ ರೂಮ್ ಹತ್ರ ಬಂದಿರ್ತಾಳೆ. ಆದ್ರೆ ಲೂಸಾ ಆಗ್ಲೇ ಎದ್ದು ಅವನು ಎಲ್ಲಾ ಕೆಲ್ಸನೂ ಕೂಡ ಮುಗಿಸಿರ್ತಾನೆ. 4 ಜನನು ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಿರ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ, ಶೀಲಾನ್ನ 3 ತಿಂಗಳ ಮಟ್ಟಿಗೆ ಮೆಡಿಕಲ್ ಕ್ಯಾಂಪ್ಗೆ ಕಳಿಸಿರ್ತಾರೆ. ಆದ್ರೆ ಈಗಾಗಲೇ 5 ತಿಂಗಳಾಗಿರುತ್ತೆ. ಶೀಲಾನ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಡಾಕ್ಟರ್ ಉವಾಂಗ್ ಅವಳು ಟ್ರಾನ್ಸ್ಫರ್ ಪೇಪರ್ ಮೇಲೆ ಸೈನ್ ಕೂಡ ಮಾಡಿರಲ್ಲ, ಅದರಿಂದ ಅವಳು ಇಲ್ಲೇ ಸಿಕ್ಕಾಕೊಂಡಿರ್ತಾಳೆ. ಆಗ ಎಲ್ರು ಕೇಳ್ತಾರೆ, ಡಾಕ್ಟರ್ ವಾಂಗ್ ಜೊತೆ ನಿನ್ಗೇನಾದ್ರೂ ಜಗಳ ಆಗಿತ್ತಾ? ಆಗ ಶೀಲಾನ್ ಒಂದ್ ಫ್ಲಾಶ್ ಬ್ಯಾಕ್ ಸ್ಟೋರಿನ ಹೇಳ್ತಾಳೆ. ಒಂದ್ ದಿವ್ಸ ಒಬ್ಬ ಲೇಡಿ ಅವ್ರ ಮಗುನ ಕರ್ಕೊಂಡು ಹಾಸ್ಪಿಟಲ್ ಬಂದಿರ್ತಾರೆ. ಆ ಮಗುಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ. ಎಲ್ಲ ಡಾಕ್ಟರ್ಸ್ ಕೂಡ ಹೇಳಿರ್ತಾರೆ ಆ ಮಗುನ ಕಾಪಾಡೋದಿಕ್ಕೆ ಆಗೋದಿಲ್ಲ ಅಂತ. ಶೀಲಾನ್ ಆ ಲೇಡಿನ ನೋಡ್ತಾ ಅವ್ರ ಹತ್ರ ಕೂತ್ಕೊಂಡು ಅವ್ರ ಪ್ರಾಬ್ಲಮ್ ನೆಲ್ಲ ಕೇಳ್ಕೊಂಡು ವೈಸ್ ಪ್ರೆಸಿಡೆಂಟ್ ಮಿಸ್ಟರ್ ಗಾವ್ ಹತ್ರ ಹೋಗಿ ಸರ್ಜರಿ ಬಗ್ಗೆ ಮಾತಾಡ್ತಾಳೆ. ಆ ಮಗು ಹಾರ್ಟ್ ಸರ್ಜರಿ ಸಕ್ಸಸ್ ಆಗೋದು ತುಂಬಾನೇ ಕಡಿಮೆ ಇದೆ. ಆಗ ಮಿಸ್ಟರ್ ಗಾವ್ ಹೇಳ್ತಾರೆ, ಡಾಕ್ಟರ್ ಶೂ ಈಗಾಗ್ಲೇ ಈ ರೀತಿ ಸರ್ಜರಿ ಮಾಡಿದ್ದಾರೆ, ಅದೆಲ್ಲ ಸಕ್ಸಸ್ ಆಗಿದೆ ಅಂತ ಹೇಳಿ ಶೀಲಾನ್ಗೆ ಆ ಪೇಷಂಟ್ ನ ಅಡ್ಮಿಟ್ ಮಾಡ್ಕೊಳ್ಳೋದಿಕ್ಕೆ ಹೇಳ್ತಾರೆ. ಆದ್ರೆ ಮಿಸ್ಟರ್ ಗಾವ್ ಡಾಕ್ಟರ್ ಅಲ್ಲ, ಅಡ್ಮಿನಿಸ್ಟ್ರೇಟ್ ಡಿಪಾರ್ಟ್ಮೆಂಟ್ ಇಂದ ವೈಸ್ ಪ್ರೆಸಿಡೆಂಟ್ ಆಗಿ ಬಂದಿರ್ತಾರೆ. ಡಾಕ್ಟರ್ ಶೂ ಸರ್ಜರಿ ಮಾಡ್ತಾರೆ ಅಂತ ಆರ್ಡರ್ ಮಾಡ್ತಾರೆ. ಆದ್ರೆ ಅವ್ರ ನಿಜವಾದ ಪ್ಲಾನ್ ಬೇರೆ ಆಗಿರುತ್ತೆ. ಡಾಕ್ಟರ್ ಶೂ ಮುಂದೆ ಬರೋ ವೈಸ್ ಪ್ರೆಸಿಡೆಂಟ್ಗೆ ಆಯ್ಕೆ ಆಗಿರ್ತಾರೆ. ಈ ಸರ್ಜರಿ ಫೇಲ್ ಆದ್ರೆ ಅವರು ಪ್ರೆಸಿಡೆಂಟ್ ಆಗೋ ಹಾಗಿಲ್ಲ. ಮಿಸ್ಟರ್ ಗಾವ್ ಅನ್ಕೊಂಡಾಗೆ ಸರ್ಜರಿ ಫೇಲ್ ಆಗುತ್ತೆ. ಅದರಿಂದ ಡಾಕ್ಟರ್ ಶೂ ಬೇಜಾರಿಂದ ಯಾರ ಜೊತೆಲೂ ಮಾತಾಡ್ದಲೆ ಅಲ್ಲಿಂದ ಹೊರಟೋಗ್ತಾರೆ. ಶೀಲಾನ್ ಬೇರೆ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡ್ದಲೆ ಪೇಷಂಟ್ ನ ಅಡ್ಮಿಟ್ ಮಾಡ್ಕೊಂಡಿದ್ರಿಂದ ಶೀಲಾನ್ ನ ಹಳ್ಳಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಪ್ರೆಸೆಂಟ್ ನಲ್ಲಿ ಲೂಸಾಗೆ ಅವಳ ಮಾತು ಕೇಳಿ ತುಂಬಾನೇ ಫೀಲ್ ಆಗುತ್ತೆ. ಅವನು ಹೇಳ್ತಾನೆ, ನೀನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆ ಲೇಡಿ ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು, ನೀನು ಟ್ರೈ ಆದ್ರೂ ಮಾಡಿದ್ಯಾ. ಆಗ ಶೀಲಾನ್ ಹೇಳ್ತಾಳೆ, ಜಾಸ್ತಿ ಸೆಂಟಿಮೆಂಟ್ ತೋರಿಸೋ ಅವಶ್ಯಕತೆ ಇಲ್ಲ, ಹೋಗಿ ನಿನ್ ಕೆಲಸ ನೋಡ್ಕೊ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ರಾತ್ರಿ ಆಗಿರುತ್ತೆ. ಶೀಲಾನ್ ವೈನ್ ಕುಡಿಯೋದಿಕ್ಕೆ ಅಂತ ಕಿಚನ್ಗೆ ಬಂದಿರ್ತಾಳೆ.
ಅಲ್ಲಿ ಲೂಸಾ ಕಿಚನ್ನೆಲ್ಲ ಕ್ಲೀನ್ ಮಾಡ್ತಿರೋದನ್ನ ನೋಡಿ ಭಯ ಪಡ್ತಾಳೆ. ಆಗ ಲೂಸಾ ಕೇಳ್ತಾನೆ, ನೀನು ಬೇರೆಯವ್ರ ವೈನ್ ಕುಡಿಯೋದನ್ನ ಬೇಡ ಅಂತ ಹೇಳ್ತೀಯ, ನೀನೇ ವೈನ್ ಕುಡಿಯೋದಿಕ್ಕೆ ಯಾಕೆ ಬಂದಿದ್ಯಾ? ಆಗ ಶೀಲಾನ್ ಹೇಳ್ತಾಳೆ, ಇದು ಮೆಡಿಸಿನಲ್ ವೈನ್, ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ನೀನು ಕೂಡ ವೈನ್ ಕುಡಿಬಹುದು ಅಂತ ಹೇಳ್ತಾಳೆ. ಇಬ್ರು ಕೂಡ ಕೂತ್ಕೋತಾರೆ. ಆಗ ಶೀಲಾನ್ ಡ್ರೈ ಫ್ರೂಟ್ಸ್ ಕೂಡ ತಗೊಂಡ್ ಬಂದಿರ್ತಾಳೆ. ಇಬ್ರು ಕೂಡ ಮಾತಾಡ್ತಾ ವೈನ್ ಕುಡಿತಿರ್ಬೇಕಾದ್ರೆ ಶೀಲಾನ್ ಅವಳ ಫ್ಯಾಮಿಲಿ ಆನ್ಶಿನ್ ಹಾಸ್ಪಿಟಲ್ ನ ಜರ್ನಿ ಬಗ್ಗೆ ಹೇಳ್ಕೊತಾಳೆ. ಇಬ್ರು ಜೊತೆಲಿ ಡ್ರಿಂಕ್ಸ್ ಮಾಡ್ತಾರೆ. ಲೂಸಾಗೆ ಪ್ರಜ್ಞೆ ಇರೋದಿಲ್ಲ. ಅದರಿಂದ ಶೀಲಾನ್ ಅವನನ್ನ ರೂಮ್ ಅಲ್ಲಿ ಮಲಗಿಸಿ ಹ್ಯಾಂಗ್ ಓವರ್ ಸೂಪ್ ತಗೊಂಡ್ ಬರೋದಿಕ್ಕೆ ಅಂತ ಕಿಚನ್ ಬಂದಿರ್ತಾಳೆ. ಅಷ್ಟರಲ್ಲಿ ಶೀಲಾನ್ ಫೋನ್ಗೆ ತುಂಬಾನೇ ಮೆಸೇಜ್ ಬಂದಿರುತ್ತೆ. ಬೆಳಿಗ್ಗೆನೆ ಅವರಮ್ಮ ಮೆಸೇಜ್ ಮಾಡಿರ್ತಾರೆ, ಯಾಕಂದ್ರೆ ಅವಳ ಫೋನು ಔಟ್ ಆಫ್ ರೀಚ್ ಅಂತ ಬರ್ತಿರುತ್ತೆ. ಅದರಿಂದ ಶೀಲಾನ್ ಬೇಗನೆ ಅವ್ರ ಅಮ್ಮಂಗೆ ಕಾಲ್ ಮಾಡ್ತಾಳೆ. ಅವರಮ್ಮ ಅವಳಿಗೆ ನೆನಪು ಮಾಡ್ತಾರೆ, ಇವತ್ತು ನಿಮ್ ತಂದೆ ಡೆತ್ ಆನಿವರ್ಸರಿ ಅಂತ. ಶೀಲಾನ್ಗೆ ಅವ್ರ ತಂದೆ ಕಂಡ್ರೆ ಅಷ್ಟೇನು ಇಷ್ಟ ಇರಲ್ಲ, ಯಾಕಂದ್ರೆ ಅವ್ರ ಫ್ಯಾಮಿಲಿಗಾಗಿ ಅವ್ರೇನು ಮಾಡಿರಲ್ಲ, ಮನೆ ಬಿಟ್ಟು ಹೊರಟೋಗಿರ್ತಾರೆ. ಅವ್ರಮ್ಮ ಶೀಲಾನ್ನ ಮೀಟ್ ಮಾಡೋದಿಕ್ಕೆ ಬರ್ತೀನಿ ಅಂತ ಹೇಳ್ತಾರೆ. ಆದ್ರೆ ಶೀಲಾನ್, ನೀವೇನು ಬರೋದ್ ಬೇಡ, ಇಲ್ಲಿ ತುಂಬಾನೇ ಕೆಲಸ ಇದೆ, ನನ್ ಬಗ್ಗೆ ಚಿಂತೆ ಮಾಡಬೇಡಿ, ನನ್ ಜೊತೆ ನನ್ ಬಾಯ್ ಫ್ರೆಂಡ್ ಇದ್ದಾನೆ. ಅವ್ರ ಅಮ್ಮಂಗೆ ಗೊತ್ತಾಗುತ್ತೆ ಶೀಲಾನ್ ಸುಳ್ಳು ಹೇಳ್ತಿದ್ದಾಳೆ ಅಂತ. ಆದ್ರಿಂದ ಅವರು ಅವಳ ಬಾಯ್ ಫ್ರೆಂಡ್ ಫೋಟೋನ ಕಳ್ಸೋದಿಕ್ಕೆ ಹೇಳ್ತಾರೆ. ಶೀಲಾನ್ ಕೊನೆಗೂ ಸಿಕ್ಕಾಕೋತಾಳೆ. ಈಗ ನಾನು ನನ್ನ ಬಾಯ್ ಫ್ರೆಂಡ್ ನ ಎಲ್ಲಿಂದ ಕರ್ಕೊಂಡು ಬರ್ಲಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಶೀಲಾನ್ಗೆ ಲೂಸಾ ನೆನಪಾಗುತ್ತೆ. ರೂಮಿಗೆ ಬಂದು ಲೂಸಾ ಜೊತೆ ಫೋಟೋ ತಗೋತಿರ್ಬೇಕಾದ್ರೆ ಅವನು ಮಲ್ಕೊಂಡ್ಬಿಟ್ಟಿರ್ತಾನೆ. ಅವನ್ ಕತ್ತನ್ನ ಸರಿ ಮಾಡ್ತಿರ್ಬೇಕಾದ್ರೆ ಲೂಸಾ ಸಡನ್ ಆಗಿ ಶೀಲಾನ್ನ ನೋಡ್ಬಿಡ್ತಾನೆ. ಅದರಿಂದ ಅವಳಿಗೆ ತುಂಬಾನೇ ಭಯ ಆಗುತ್ತೆ. ಆದ್ರೆ ಲೂಸಾ ಶೀಲಾನ್ ಭುಜದ ಮೇಲೆ ಅವನ್ ತಲೆ ಇಟ್ಟು ಮಲ್ಕೋತಾನೆ. ಆಗ ಶೀಲಾನ್ ಲೂಸಾ ಜೊತೆ ಫೋಟೋ ತೆಗೆದು ಅವ್ರ ಅಮ್ಮಂಗೆ ಶೇರ್ ಮಾಡ್ತಾ ಒಂದು ವಾಯ್ಸ್ ಮೆಸೇಜ್ ನ ಕಳಿಸ್ತಾಳೆ. ನನ್ನ ಬಾಯ್ ಫ್ರೆಂಡು ಕೆಲಸ ಮಾಡಿ ಸುಸ್ತಾಗಿದ್ದಾನೆ, ಅದಕ್ಕೆ ನನ್ನ ಭುಜದ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಆಗ ಶೀಲಾನ ಅಮ್ಮ ಅವರಿಬ್ರು ಫೋಟೋನು ನೋಡಿ ಖುಷಿ ಪಡ್ತಾ ಹೇಳ್ತಾರೆ, ನೀವಿಬ್ರು ಜೊತೆಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಶೀಲಾನ್ ಲೂಸಾನ ಬೆಡ್ ಮೇಲೆ ಮಲಗಿಸಿ ಅವಳು ಪೇಷಂಟ್ ರೂಮ್ ಅಲ್ಲಿ ಮಲ್ಕೊಳ್ಳೋದಿಕ್ಕೆ ಹೋಗ್ತಾಳೆ. ಮಾರ್ನಿಂಗ್ ಆಗಿರುತ್ತೆ. ಡೈರೆಕ್ಟರ್ ಲೂಸಾಗೆ ಹೇಳ್ತಾರೆ, ರೋಡು ಕ್ಲಿಯರ್ ಆಗಿದೆ, ನೆಟ್ವರ್ಕ್ ಕೂಡ ಬರ್ತಾ ಇದೆ. ಅದನ್ನ ಕೇಳ್ತಿದ್ದಾಗೆ ಲೂಸಾ ಅವನ ಅಸಿಸ್ಟೆಂಟ್ಗೆ ಕಾಲ್ ಮಾಡಿ ಸಿಟಿಗೆ ಹೊರಟೋಗ್ತಾನೆ. ಶೀಲಾನ್ ಹಳ್ಳಿನೆಲ್ಲ ವಿಸಿಟ್ ಮಾಡ್ಕೊಂಡು ಬರ್ತಾಳೆ. ಆಗ ಡೈರೆಕ್ಟರ್ ಹೇಳ್ತಾರೆ, ಲೂಸಾ ಹೊರಟೋದ ಅಂತ. ಅವ್ರ ಮಾತು ಕೇಳಿ ಅವಳಿಗೆ ಬೇಜಾರಾಗುತ್ತೆ. ಅವನು ಹೋಗ್ತಿರ್ಬೇಕಾದ್ರೆ ನನಗೆ ಬಾಯಿನಾದ್ರೂ ಹೇಳೋಗಬಹುದಿತ್ತು ಅಂತ. ನೆಕ್ಸ್ಟ್ ಸೀನಲ್ಲಿ ಲೂಸಾನ ನೋಡ್ತೀವಿ. ಫೈನಲಿ ಮನೆಗೆ ಬಂದಿರ್ತಾನೆ. ಸೂಟು ಬೂಟು ಹಾಕೊಂಡು ಹಾಸ್ಪಿಟಲ್ಗೆ ಹೋಗೋದಿಕ್ಕೆ ರೆಡಿ ಆಗ್ತಾನೆ. ಕಾರಲ್ಲಿ ಬರ್ತಿರ್ಬೇಕಾದ್ರೆ ಅವನ ಅಸಿಸ್ಟೆಂಟ್ಗೆ ಹೇಳ್ತಾನೆ ಶೀಲಾನ್ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಿಕ್ಕೆ, ಜೊತೆಗೆ ಕೆಲವೊಂದು ಮೆಡಿಕಲ್ ರಿಕ್ವಿಲ್ಮೆಂಟ್ ನ ತಯಾರಿಸೋದಿಕ್ಕೆ ಹೇಳ್ತಾನೆ. ಹಾಸ್ಪಿಟಲ್ ಲಿಫ್ಟ್ ನಲ್ಲಿ ಡಾಕ್ಟರ್ ಉವಾಂಗ್ ನ ಮೀಟ್ ಮಾಡ್ತಾರೆ. ಅವರು ಲೂಸಾ ಎದುರುಗಡೆ ತುಂಬಾ ಚೆನ್ನಾಗಿ ಮಾತಾಡ್ತಿರ್ತಾರೆ. ಲೂಸಾ ಹಿಂದೆ ಅವನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರ್ತಾನೆ. ಡಾಕ್ಟರ್ ಉವಾಂಗ್ ಡಾಕ್ಟರ್ ಶಿವ್ನ ಚಮಚ ಆಗಿರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಮಿಸ್ಟರ್ ಗಾವ್ ಮೀಟ್ ಮಾಡೋದಿಕ್ಕೆ ಅಂತ ಬಂದಿರ್ತಾರೆ. ಹೊಸ ಅಸಿಸ್ಟೆಂಟ್ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಅಂತ ಬಂದಿರ್ತಾರೆ. ಆದ್ರೆ ಲೂಸಾಗೆ ಮಿಸ್ಟರ್ ಗಾವ್ ಮೇಲೆ ಡೌಟ್ ಬರುತ್ತೆ. ಯಾಕಂದ್ರೆ ಮಿಸ್ಟರ್ ಗಾವ್ ಕೂಡ ಪ್ರೆಸಿಡೆಂಟ್ ಪೋಸ್ಟ್ಗಾಗಿ ಹಿಂದೆ ಬಿದ್ದಿರ್ತಾರೆ. ಅದರಿಂದ ಮಿಸ್ಟರ್ ಗಾವ್ ಲೂಸಾಗೆ ಅಸಿಸ್ಟೆಂಟ್ ಆಗೋದಿಕ್ಕೆ ಸ್ವಲ್ಪ ಜನರ ಹೆಸರನ್ನ ಬರ್ಕೊಂಡ್ ಬಂದಿರ್ತಾರೆ. ಲೂಸಾ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ನ ತಿಳ್ಕೊಳ್ಳೋದಿಕ್ಕೆ ಅವನ ಅಸಿಸ್ಟೆಂಟ್ ಕೆವಿನ್ಗೆ ಹೇಳ್ತಾರೆ. ಮತ್ತೊಂದ್ ಕಡೆ ಶೀಲಾನ್ ಹೆಸರಿಗೆ ಒಂದು ಟ್ರಕ್ ಬಂದಿರುತ್ತೆ. ಅದರಲ್ಲಿ ತುಂಬಾನೇ ಮೆಡಿಕಲ್ ರಿಕ್ವಿಲ್ಮೆಂಟ್ಸ್ ಇರುತ್ತೆ. ಮೊದಲು 3 ಜನಕ್ಕೂ ಶಾಕ್ ಆಗುತ್ತೆ. ಡೈರೆಕ್ಟರ್ಗೆ ಕನ್ಫರ್ಮ್ ಆಗುತ್ತೆ ಲೂಸಾ ಆನ್ಶಿನ್ ಹಾಸ್ಪಿಟಲ್ ನ ಪ್ರೆಸಿಡೆಂಟ್ ಅಂತ. ಆಗ ಶೀಲಾನ್ ಹೇಳ್ತಾಳೆ, ಲೂಸಾ ತುಂಬಾನೇ ರಿಚ್ ಇರಬೇಕು ಅಂತ. ಅಷ್ಟರಲ್ಲಿ ಅವಳ ಫೋನ್ಗೆ ಮೆಸೇಜ್ ಬರುತ್ತೆ, ಅವಳ ಟ್ರಾನ್ಸ್ಫರ್ ಆನ್ಶಿನ್ ಹಾಸ್ಪಿಟಲ್ಗಾಗಿದೆ ಅಂತ. ಅದನ್ನ ನೋಡಿ ಡೈರೆಕ್ಟರ್ ಅವ್ರ ವೈಫ್ ಕೂಡ ತುಂಬಾನೇ ಖುಷಿ ಪಡ್ತಾರೆ. ಮತ್ತೊಂದ್ ಕಡೆ ಕೆವಿನ್ ಬಂದು ಹೇಳ್ತಾರೆ, ಡಾಕ್ಟರ್ ಗಾವ್ ಅಸಿಸ್ಟೆಂಟ್ಗಾಗಿ ಒಂದು ಶಾರ್ಟ್ ಲಿಸ್ಟ್ ಹೆಸರನ್ನ ಬರ್ಕೊಂಡ್ ಬಂದಿರೋದ್ರಲ್ಲಿ ಒಬ್ರು ಅವ್ರ ರಿಲೇಟಿವ್ ಕೂಡ ಇದ್ದಾರೆ. ನಿಮ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಿಕ್ಕೆ ಅಂತ ಹೇಳಿ ಕೆವಿನ್ ಶೀಲಾನ್ ಬಗ್ಗೆ ಕೇಳ್ತಾರೆ. ಶೀಲಾನ್ ಬಗ್ಗೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ, ಅವ್ರನ್ನ ಲವ್ ಏನು ಮಾಡ್ತಿಲ್ಲ ತಾನೆ? ಆಗ ಲೂಸಾ ಹೇಳ್ತಾರೆ, ಹಾಗೆಲ್ಲ ಏನು ಇಲ್ಲ. ಆಗ ಕೆವಿನ್ ಹೇಳ್ತಾರೆ, ಶೀಲಾನ್ ಅವ್ರ ಡಿಪಾರ್ಟ್ಮೆಂಟ್ ನ ಜಿಯಾನ್ಗೆ ಪ್ರಪೋಸ್ ಮಾಡಿದ್ರು, ಆದ್ರೆ ಜಿಯಾನ್ ರಿಜೆಕ್ಟ್ ಮಾಡಿದ್ರು. ಅದರಿಂದ ಅವರು ಸ್ವಲ್ಪ ದಿವಸ ಕೂಲ್ ಆಗಿರೋದಿಕ್ಕೆ ಅಂತ ವಿಲೇಜ್ಗೆ ಹೋಗಿದ್ದಾರೆ.
ಲೂಸಾ ಹೋಗ್ತಿರ್ಬೇಕಾದ್ರೆ ಡಾಕ್ಟರ್ ಜಿಯಾಂಗ್ ನ ನೋಡ್ತಾನೆ. ಆಗ ಅವನಿಗೆ ನೆನಪಾಗುತ್ತೆ, ಶೀಲಾನ್ ಬುಕ್ಸ್ ಅಲ್ಲಿ ಡಾಕ್ಟರ್ ಜಿಯಾಂಗ್ ಫೋಟೋ ಇರುತ್ತೆ, ಅದನ್ನ ಅವಳು ಅರ್ಧಾಕಿರ್ತಾಳೆ. ಮತ್ತೊಂದ್ ಕಡೆ ಶೀಲಾನ್ ಕೊನೆಯದಾಗಿ ಅಡಿಗೆ ಮಾಡಿ ಎಲ್ರ ಜೊತೆ ಕೂತ್ಕೊಂಡು ಊಟ ಮಾಡಿ ಗುಡ್ ಬೈ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಅವಳು ಹೋಗ್ತಿರ್ಬೇಕಾದ್ರೆ ತುಂಬಾನೇ ಬೇಜಾರಾಗುತ್ತೆ. ಡೈರೆಕ್ಟರ್ ಅವ್ರ ವೈಫು ಕೂಡ ತುಂಬಾ ಬೇಜಾರ್ ಮಾಡ್ಕೋತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಶೀಲಾನ್ ಸಿಟಿಗೆ ಬರ್ತಾಳೆ. ಅವಳ ಫ್ರೆಂಡು ಜಿಯಾ ಅವಳನ್ನ ನೋಡಿ ತುಂಬಾನೇ ಖುಷಿ ಪಡ್ತಾಳೆ. ಜಿಯಾ ಕಾಮಿಕ್ ಬರೀತಿರ್ತಾಳೆ, ಕೆಫೆನಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಿರ್ತಾಳೆ. ಜಿಯಾ ಶೀಲಾನ್ ನ ಅವಳ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳ್ತಾಳೆ. ಆಗ ಶೀಲಾನ್ ಕೂಡ ಅವಳೆಲ್ಲ ಎಕ್ಸ್ಪೀರಿಯನ್ಸ್ ಹೇಳೋದ್ರ ಜೊತೆಗೆ ಲೂಸಾ ಬಗ್ಗೆ ಕೂಡ ಹೇಳ್ತಾಳೆ. ಆಗ ಜಿಯಾಗೆ ಸ್ಟೋರಿ ಬರೆಯೋದಿಕ್ಕೆ ಒಂದು ಐಡಿಯಾ ಬರುತ್ತೆ. ಆರ್ಟ್ ಪ್ರೆಸಿಡೆಂಟ್ ಕ್ಯೂಟ್ ಡಾಕ್ಟರ್ ಲವ್ ಸ್ಟೋರಿ. ಶೀಲಾನ್ಗೆ ಇನ್ನು ಕೂಡ ನಂಬೋದಿಕ್ಕಾಗ್ತಿರಲ್ಲ ಲೂಸಾ ಆನ್ಷಿಯನ್ ಹಾಸ್ಪಿಟಲ್ ನ ಪ್ರೆಸಿಡೆಂಟ್ ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗ್ ಕೆವಿನ್ ಲೂಸಾನ ಪಿಕ್ ಮಾಡೋದಿಕ್ಕೆ ಅಂತ ಬಂದಿರ್ತಾನೆ. ಆಗ ಅವನಿಗೆ ಶೀಲಾನ್ ವಾಪಸ್ ಹಾಸ್ಪಿಟಲ್ಗೆ ಜಾಯಿನ್ ಆಗ್ತಿರೋದ್ರ ಬಗ್ಗೆ ಹೇಳ್ತಾನೆ. ಅವನ್ ಮಾತ್ ಕೇಳಿ ಲೂಸಾಗೆ ತುಂಬಾನೇ ಖುಷಿ ಆಗುತ್ತೆ. ಕೆವಿನ್ ಕೇಳ್ತಾನೆ ಏನ್ ವಿಷಯ ಅಂತ. ಆಗ ಲೂಸಾ ಹೇಳ್ತಾನೆ ಇನ್ನು ಕೆಲಸ ಬಾಕಿ ಇದೆ ಅಂತ. ಶೀಲಾನ್ ಹಾಸ್ಪಿಟಲ್ ಬಂದು ಡ್ಯೂಟಿಗೆ ಜಾಯ್ನ್ ಆಗ್ತಾಳೆ. ಆಗ ಕಾಲ್ ಬರುತ್ತೆ, ನ್ಯೂ ಪ್ರೆಸಿಡೆಂಟ್ ಕ್ಯಾಬಿನ್ಗೆ ಬರೋದಕ್ಕೆ ಹೇಳ್ತಿದ್ದಾರೆ ಅಂತ. ಶೀಲಾನ್ಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ. ಹೊಸ ಪ್ರೆಸಿಡೆಂಟ್ ಯಾರು? ಲೂಸಾ ಆಗಿರಬಹುದಾ? ಚಾನ್ಸೇ ಇಲ್ಲ, ಯಾಕಂದ್ರೆ ಹಾಸ್ಪಿಟಲ್ ಹೆಸರು ಆನ್ಷಿನ್, ಹೊಸ ಪ್ರೆಸಿಡೆಂಟ್ ಹೆಸರು ಶಿನ್ ಇರ್ಬೇಕು. ಸ್ವಲ್ಪ ನರ್ವಸ್ ಆಗಿ ಡೋರನ್ನ ಲಾಕ್ ಮಾಡ್ತಾ ಒಳಗಡೆ ಬರ್ತಾಳೆ. ಎದುರುಗಡೆ ಕೆವಿನ್ ಇರೋದನ್ನ ನೋಡಿ ಅವನನ್ನೇ ಹೊಸ ಪ್ರೆಸಿಡೆಂಟ್ ಅಂತ ತಿಳ್ಕೊಂಡು ಇವರೇ ಮಿಸ್ಟರ್ ಶಿನ್ ಅಂತ ಅನ್ಕೋತಾಳೆ. ಅವಳು ಪರಿಚಯ ಮಾಡ್ಕೋತಾಳೆ. ಕೆವಿನ್ ಕೂಡ ಶೀಲಾನ್ ಮುಂದೆ ಸ್ವಲ್ಪ ನಾಟಕ ಮಾಡ್ತಾನೆ. ನನಗೆ ಒಂದ್ ವಿಷಯ ಗೊತ್ತಾಯ್ತು, ವಿಲೇಜ್ ಅಲ್ಲಿ ಒಬ್ಬ ನಕಲಿ ಪ್ರೆಸಿಡೆಂಟ್ ನ ಮೀಟ್ ಮಾಡಿದ್ರಂತೆ. ಆಗ ಶೀಲಾನ್ ಲೂಸಾ ಬಗ್ಗೆ ಅವನೊಬ್ಬ ಫ್ರಾಡು ಹಾಗೆ ಹೀಗೆ ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ಕೆವಿನ್ ಪ್ರೆಸಿಡೆಂಟ್ ಅಂತ ಕರೀತಾನೆ. ಆಗ ಶೀಲಾನ್ ಎದುರುಗಡೆ ಇದ್ದ ಲೂಸಾನ ನೋಡಿ ಅವಳಿಗೆ ಶಾಕ್ ಆಗುತ್ತೆ. ಇಲ್ಲಿಗೆ ಪಾರ್ಟ್ 2 ಕಂಪ್ಲೀಟ್ ಆಗುತ್ತೆ. ಹೊಸದಾಗಿ ನಾನು ವಿಡಿಯೋಸ್ನ ನೋಡ್ತಿದ್ದೆ ಒಂದ್ಸಲಿ ನನ್ನ ಚಾನೆಲ್ನ ಚೆಕ್ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.